ತಾಳ್ಮೆ ಯಾವಾಗಿಂದ ಅರ್ಧ ಕಿಲೋಮೀಟರ್ ನೋಡ್ತಾನೆ ಇದ್ದೀನಿ, ಬರ್ತಾನೆ ಇದೆ. ಏನು ಮಾಡೋಕ್ಕಾಗಲ್ಲ. ಮುಂದೆ ಆಟೋ ಮುಂದೆಗಡೆ ಕುದುರೆ ಬಂಡಿ ಹೋಗ್ತಿದೆ. ಕುದುರೆ ಜಟಕ ಕುದುರೆ ಹತ್ತು ಕಾಟ ಹೋಗು. ನಮ್ಮ ಮೊಬೈಲ್ಗೆ ಏನು ಆಗಲ್ವಾ ಈ ಥರ ಹಾಕಿದ್ರೆ? ಮೊಬೈಲ್ಗೇನು ಆಗಲ್ಲ ಬ್ರೋ, ನಿಮಗೇನು ಆಗದೆ ಇದ್ರೆ ಸಾಕು. ಅಣ್ಣ ನೀ ಸಾಮಾನ್ಯದವನಲ್ಲಣ್ಣ. ಸೊ ಏನಕ್ಕಪ್ಪ ಇದು ಹೇಳಿದ್ರಿ? ಸೊ ಗೋಯಿಂಗ್ ಟು ದ ವಾಶ್ರೂಮ್. ಇದೇನು ಹಳ್ಳಿ ಮನೆ ಥರ ಇದೆ ಇದು ವಾಶ್ರೂಮು? ವಾಶ್ರೂಮ್ ಹಳ್ಳಿ ಮನೆ ಥರ ಇದೆ ಇದು. ಹಳ್ಳಿ ಮನೆನೇ. ಏನ್ಗೆ ವಾಶ್ರೂಮ್ಗೆ ಯಾಕೆ ಹೋಯ್ತಾ ಇದೆ? ವಾ ಪ್ರೋಟೀನ್ ಹಾಕಿದ್ದೀನಿ, 24 ಗಂಟೆ ಹುಚ್ಚ ಹೋಯ್ತಾ ಇರಬೇಕು ಮೇಲಿಂದ. ಎಸ್ ಬಾಯ್ ಬಾಯ್ ಶೌಚಾಲಯ ಹೋಗ್ತಾ ಇದ್ದೀವಿ. ಮುಂದ್ಗಡೆಯಿಂದ ನಡೀವಿ ಹೋಗೋಣ. ಸಬ್ಬೆ ಅಯ್ಯೋ ಲೊಕೇಶನ್ ಗುರು, ಲೊಕೇಶನ್ ಜಬಲ್ ಲಾಕ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿದ್ರೆ. ಲೊಕೇಶನ್ ಬೇಡ, ಹಿಂಗೆ ವೀಡಿಯೋ ಮಾಡ್ಬಿಡೋಣ. ಫುಲ್ ಆಲ್ ಓವರ್ ಬೆಂಗಳೂರನ್ನೇ ವೀಡಿಯೋ ಮಾಡ್ಬಿಡೋಣ. ನಿಮ್ಗೆ ಗೊತ್ತಾ ಹಂಗಿದ್ರೆ ಗೌರ್ಮೆಂಟ್ಲದು ಫುಲ್ ಆಲ್ ಓವರ್ ಬೆಂಗಳೂರನ್ನೇ ವೀಡಿಯೋ ಮಾಡ್ಬಿಡೋಣ. ಫಸ್ಟು ಕೆಲಸ ಮುಗಿಸ್ಕೊಂಡು ಆಮೇಲೆ ಬೇಕಾದ್ರೆ ಏನು ಬೇಕಾದ್ರೂ ಮಾಡೋಣ. ಇನ್ನೂ ಕೆಲಸನೇ ಆಗಿಲ್ಲ, ಇನ್ನೂ ಅದು ಮಾಡೋಣ. ಇದು ಕೆಲಸ ಆಗುತ್ತೆ ಬ್ರೋ, ಕೆಲಸ ಆಗೋಕ್ಕೆ ಅಲ್ವಾ ಹೋಯ್ತಾ ಇರೋದು. ಹಾಂ, ಕೆಲಸ ಮುಗಿಸ್ಕೊಂಡು ಬೇರೆ ಎಲ್ಲಿ ಬೇಕಾದರೂ ಹೊಡಿಯೋಣ, ಬೈತಾ ಇರೋಣ. ಬಿಡುತ್ತೋ ಚಿಲ್ಲಾಗಿರ್ಬೇಕು ಬ್ರೋ. ಚಿಲ್ಲ ಚಿಲ್ ಎಂಜಾಯ್. ಫುಲ್ಲು ವೀಡಿಯೋ ಮಾಡಿಬಿಟ್ರೆ ಫುಲ್ಲು ಚಾರ್ಜಿಂಗು ಇಲ್ಲಿಂದ ಹೋಗೋಷ್ಟಲ್ಲೇ ಖಾಲಿ ಆಗಿಬಿಡುತ್ತೆ ಬ್ರೋ. ಸೊ ಏನು ಮಾಡೋದು ಹಂಗಿದ್ರೆ? ಅದಕ್ಕೆ ನೀವು ಒಂದು ನಮ್ಗೆ ನೋಡೋ ಕ್ಯಾಮ್ರಾಮನ್ಗೆ ಒಬ್ರು ಟ್ರೈಪಾಡ್ ಕೊಡಿಸಿಲ್ಲ, ನೀವೇನು ಕೊಡಿಸಿಲ್ಲ. ಒಂದು ಗಿಂಬಲ್ ಕೊಡಿಸಿದ್ರೆ ಗಿಂಬಲ್ ಹಿಡ್ಕೊಂಡು ಹೋಗ್ಬೋದಾಗಿತ್ತು ಆರಾಮಾಗಿ. ಮಾಡ್ತೀಯ ಬ್ರೋ? ಕರ್ನಾಟಕದ ಕನ್ನಡಿಗರು ನಮಗೆ ಇನ್ನೂ ಸಪೋರ್ಟ್ ಮಾಡಿಲ್ಲ, ಇನ್ನೂ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ. ಬ್ರೋ ಇಲ್ಲೇ ಯೂಟ್ಯೂಬ್ ತಗೊಳ್ತೀವಿ ಬಿಡಿ ಬ್ರೋ. ನಾವೊಂದು ಮಾತಾಡ್ತಾರೆ, ನೀವೊಂದೇ ಮಾತಾಡ್ತಾ ಇದ್ದೀರಾ. ನೋಡಿ ಅರ್ಜುನ ಹೋಯ್ತಿದ್ದಾನೆ. ಅರ್ಜುನ ನೋಡಿ ಬ್ರೋ, ಅರ್ಜುನ ಬೆಂಗಳೂರಲ್ಲೂ ಇದ್ದಾನೆ ನೋಡಿ ಬ್ರೋ. ನೋಡಿದ್ರಾ? ನೋಡಿದ್ವಿ ಅರ್ಜುನ ಸದಾ ನಮ್ಮೊಂದಿಗೆ. ಅರ್ಜುನನ ಜೂಮ್ ಮಾಡಿ ಬ್ರೋ ನೀವು. ಅರ್ಜುನ ಅಂದಾಗ ಅರ್ಜುನ ಜೂಮ್ ಮಾಡಿ ಹೇಳಿ ಬ್ರೋ. ಏನು ಬ್ರೋ ಇದು? ಏನೋ ತಗೋತಾ ಇದ್ದೀರಾ? ಇಲ್ಲೇ ಸ್ಟಾಪ್ ಮಾಡೋ ಮಧ್ಯಕ್ಕೆ. ಇನ್ನೂ ಡೆಸ್ಟಿನೇಷನ್ ಬೇಕಾಗಿಲ್ಲ. ವಿಡಿಯೋ ಮಾಡೋ ಬಿಸಿಲಿದ್ದೀರಲ್ಲ, ಲೊಕೇಶನ್ ಹೇಳಲ್ವಲ್ಲ. ಸೊ ಅದಕ್ಕೆ ಇದೇನಿದು ಮೊಬೈಲ್ ಹೋಲ್ಡರಾ? ಇದೇನು ನಮ್ದೇನೋ ಬೇರೆ ಟೈಪ್ ಬರ್ತಾ ಇತ್ತು, ಇದೇನೋ ಟೈಪ್ ಇದೆ. ಏನು ಬ್ರೋ ಇದೇನು ಮೊಬೈಲ್ ಹೋಲ್ಡರಾ ಏನಿದು? ಹೌದು ಹೌದು ಬ್ರೋ. ಏನು ಹಿಂಗೆ ಕಟ್ಬೇಕು ಇದನ್ನ ಹಾಕೊಂಡು? ನೋಡಿಲ್ಲ, ಹಾಕ್ತೀನಿ. ಇದನ್ನ ವಿಡಿಯೋ ಮಾಡ್ಕೊಂಡು ನೋಡ್ಕೊಳ್ಳಿ ಬ್ರೋ ನೀವೇ. ಹಾಕಿ ನೋಡ್ತಾ ಇದ್ದೀನಿ. ನಮ್ಮ ಮೊಬೈಲಿಗೆ ಏನು ಆಗಲ್ವಾ ಈ ಥರ ಹಾಕಿದ್ರೆ? ಮೊಬೈಲ್ಗೇನು ಆಗಲ್ಲ ಬ್ರೋ, ನಿಮಗೇನು ಆಗದೆ ಇದ್ರೆ ಸಾಕು. ನನಗೇನು ಆಗಲ್ಲ. ಸೊ ಮಧ್ಯದಾರಲ್ಲಿ ನಿಲ್ಲಿಸ್ಬಿಟ್ಟು ಇವಾಗ ಮೊಬೈಲ್ ಹೋಲ್ಡರ್ ತೊಗೊಂಡು ಲೊಕೇಶನ್ ಹಾಕೊಂಡು ಹೋಗ್ತಾ ಇದ್ದೀರಾ? ವರ್ಕ್ ಆಗುತ್ತಾ ಗುರು ಹಂಗಿದ್ರೆ? ಅದ್ರ ಮೇಲೆ ಕೂಡ ಬ್ರೈಟ್ನೆಸ್ ಹಾಕಿ ಫುಲ್ಲು. ಸೊ ಹೇಗೆ ಇದು? ಓಹೋ ಇದಾ ವಿಷಯ. ಸೊ ಇದು ನಾರ್ಮಲ್ ಬೈಕಿಗೂ ಬರುತ್ತೆ ಬ್ರೋ ಇದು? ಎಲ್ಲರೂ ಹಾಕೋಬೋದು ಬ್ರೋ. ಅಲ್ಲ ನಾವು ಈ ಸ್ಕೂಟಿಗಲ್ಲ, ನಾರ್ಮಲ್ ಬೈಕಿಗೆ ಅದು ಕೇಳ್ತಾ ಇದ್ದೀವಿ. ನಾರ್ಮಲ್ ಬ್ರೋ, ನಾವು ಇದು ಸ್ಕೂಟಿ ಓಡಿಸೋರು ಬ್ರೋ. ನಾವು ನಾರ್ಮಲ್ ಬೈಕ್ಗೆ ನೋಡಿ ನಾವು ಓಡಿಸ್ತೀವಿ. ಸರ್ ನಾರ್ಮಲ್ ಬೈಕಿಗೆ ಟ್ರೈ ಮಾಡಬೇಕು. ಇದು ಸ್ಕೂಟಿ ಅವ್ರಿಗೆ ಮಾತ್ರ ಇದು ನೋಡೋದು ಚೆನ್ನಾಗಿದೆ. ನೀವೇ ತೊಗೊಂಡು ಹಾಕೊಂಡು ನೋಡಬೇಕು. ಸರಿ ಹಂಗಿದ್ರೆ ನಾನು ಇವತ್ತು ಈವ್ನಿಂಗ್ ಟ್ರೈ ಮಾಡ್ತೀನಿ ಬ್ರೋ. ಹಂಗಿದ್ರೆ ಅದು ಕೆಲಸ ಮುಗಿಸ್ಕೊಂಡು ಹೋದ್ಮೇಲೆ ಟ್ರೈ ಮಾಡುವ. ನೋಡಿ ಹಾಕೊಂಡು ಹಿಂಗೆ ಮುಂದೆ ನೋಡ್ಕೊಂಡು ಒಯ್ತಾ ಇರೋದೇ ಸೂಪರ್. ಇದು ಗುರು ಬೆಂಗಳೂರ ಯಾವುದೋ ಗಲ್ಲಿನ ಏನು ಗೊತ್ತಾಯ್ತಾನಿಲ್ವಲ್ಲ ಬ್ರೋ ಇದು? ಲೊಕೇಶನ್ ಹೆಂಗದಂಗೆ ಹೋಗ್ಬೇಕಲ್ವಾ ಬ್ರೋ? ತೋರಿಸಿದ್ರು ಯಾವ ಲೊಕೇಶನ್ ಇದು ಯಾವ ಥರ ತೋರಿಸ್ತಾ ಇದೆ ಅಂತ ನಂಗೆ ಗೊತ್ತಾಯ್ತಲ್ಲ ಬ್ರೋ. ಈಗ ಏನಿಲ್ಲ, ಸಮಸ್ಯೆ ಬಂದು ನನ್ನ ಹತ್ರ ನಂದು ಪ್ಯಾನ್ ಕಾರ್ಡ್ ಎರಡಿವೆ. ಓಕೆ. ಅಂದರೆ ಎರಡು ಏನಕ್ಕಾಯ್ತು ಅಂದರೆ, ನನಗೂ ಒಂದು ಮಾಮೂಲಿ ನಾರ್ಮಲ್ ಪ್ಯಾನ್ ಇತ್ತು, ಅದಕ್ಕೆ ಆಗಿರಲಿಲ್ಲ. ಸೊ ಆದ್ದರಿಂದ ಅದು ಮಾಡಿಸಿರಲಿಲ್ಲ. ಬ್ಯಾಂಕಲ್ಲಿ ಹೋದಾಗ ಪ್ಯಾನ್ ಕಾರ್ಡು ಕೊಡಿ ಎಂದಾಗ ಕೇಳಿದ್ರು. ಅದನ್ನು ವೆರಿಫಿಕೇಷನ್ ಮಾಡಿ ನೋಡಿದ್ರು ಬ್ಯಾಂಕ್ ಅವರು. ಅದಕ್ಕೆ ನನ್ನ ಆ ಪ್ಯಾನ್ಗೆ ಬೇರೆ ಆಧಾರ್ ಲಿಂಕ್ ಆಗಿಬಿಟ್ಟಿದೆ. ಸೊ ಆದ್ದರಿಂದ ನಾನು ಹೋಗಿ ಇನ್ಕಮ್ ಟ್ಯಾಕ್ಸ್ ಆಫೀಸು ಹೋಗಿ ವಿಚಾರಿಸಿದೆ. ಓಕೆ. ವಿಚಾರಿಸಿದಾಗ ಅವ್ರೇನು ಹೇಳಿದ್ರು,
ವಿಚಾರಿಸೋಕ್ಕೂ ಮುಂಚೆನೆ ನಾನೊಂದು ಸೈಬರಲ್ಲಿ ಕೇಳಿದೆ. ಓಕೆ. ಸೊ ಇದು ಏನೋ ಸಮಸ್ಯೆ ಆಗಿಬಿಟ್ಟಿದೆ, ನೀನು ಪ್ಯಾನ್ ಕಾರ್ಡ್ನ ಹೊಸದೇ ಮಾಡಿಸ್ಬೇಕು ಅಂದ್ಬಿಟ್ಟು ಹಾಂ. ಸೈಬರ್ ಅವನು ನನಗೆ ಹೊಸ ಪ್ಯಾನ್ ಕಾರ್ಡ್ ಮಾಡಿಬಿಟ್ಟ. ಓಕೆ. ಸೊ ಅದರಿಂದ ಸೈಬರ್ ಅವನು ಮಾಡಿದ ತಪ್ಪಿಗೆ ನಾನು ಇವತ್ತು ಹಾಂ. ಅಲಿತಾ ಇದ್ದೀನಿ ಬ್ರೋ. ಓಕೆ ಬ್ರೋ, ಅದು ಒಳ್ಳೆ ವಿಷಯ. ಅದು ಏನು ವಿಚಾರ ಅಂದರೆ, ನಾನು ಹೋಗಿ ಆಮೇಲೆ ಇನ್ಕಮ್ ಟ್ಯಾಕ್ಸ್ ಆಫೀಸಲ್ಲಿ ವಿಚಾರಿಸಿದ್ಮೇಲೆ ಅವ್ರೇನು ಹೇಳಿದ್ರು, ಹಿಂಗೆ ಹೊಸ ಪ್ಯಾನ್ ಕಾರ್ಡ್ ನಿನ್ಗೆ ಯಾವ ಪ್ಯಾನ್ ಕಾರ್ಡ್ ಬೇಕು ಅದನ್ನು ಮಡಿಕೊಂಡು ಇನ್ನೋದನ್ನ ಸರೆಂಡ್ರ್ ಮಾಡಬೇಕು, ಅದನ್ನು ತೊಗೊಂಡೋಗಿ ಕೋರ್ಮಂಗ್ಲ ಆಫೀಸ್ಗೆ ಸರೆಂಡ್ರ್ ಮಾಡಬೇಕು ಅಂತ ಹೇಳಿದ್ರು. ಓಕೆ ಬ್ರೋ. ಸೊ ಆದ್ದರಿಂದ ಇವತ್ತು ಕೋರ್ಮಂಗ್ಲ ಆಫೀಸ್ಗೆ ನಮ್ಮ ಸ್ನೇಹಿತರಾದ ಕೃಷ್ಣಕುಮಾರ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಬ್ರೋ. ಸೊ ಹೋಗುವ ಮಧ್ಯದಲ್ಲಿ ಹಿಂಗೆ ಏನೋ ವಿಡಿಯೋ ಮಾಡಬೇಕು ಅನಿಸ್ತು. ಸೊ ಅದರಿಂದ ಹಿಂಗೆ ಮಾಡ್ಕೊಂಡು ಏನು ಮಾಡೋಕ್ಕೆ ಕೆಲಸ ಇಲ್ವಲ್ಲ ಬ್ರೋ, ಹೋಗ್ಲೇಬೇಕಲ್ಲ. ಏನು ಮಾಡೋದು ಬ್ರೋ, ಬನ್ನಿ. ಇಲ್ಲಿಂದ ಕೋರ್ಮಂಗ್ಲ ಬೆಂಗಳೂರು ಈ ಟ್ರಾಫಿಕಲ್ಲಿ ಸುಮ್ಮನೆ ಹೋದ್ರೆ ತಲೆ ಕೆಟ್ಟಿ ಗೊಬ್ಬರ ಆಗ್ಬಿಡುತ್ತೆ. ಸೊ ಆದ್ರಿಂದ ಹಿಂಗೆ ಮಾತಾಡ್ಕೊಂಡು ಹಿಂಗೆ ಸುಮ್ಮನೆ ಸಣ್ಣ ಪುಟ್ಟ ವಿಡಿಯೋ ಥರ ಏನಾದರೂ ಮೆಸೇಜ್ ಗಿಸೇಜ್ ಮಧ್ಯದಲ್ಲಿ ಏನಾದರೂ ಸಿಕ್ಕಿದ್ರು ಅದನ್ನು ನಮ್ಮ ಚಾನಲಲ್ಲಿ ಇನ್ಫಾರ್ಮ್ ಮಾಡ್ತೀವಿ. ಓಕೆ ಓಕೆ ಓಕೆ. ಹಿಂಗೆ ಮಾಡಿಕೊಂಡು ಸ್ನೇಹಿತರಿಬ್ರು ತರಲೆ ಹೊಡ್ಕೊಂಡು ಹೋಯ್ತಾ ಇದೀವಿ. ಅಂದ್ರೆ ನಿಮ್ ಪ್ರಕಾರ ಹೆಡ್ಫೋನ್ ಹಾಕೊಂಡು ಸಾಂಗ್ ಕೇಳ್ಕೊಂಡು ಹೋಗೋ ಬದಲು ಒಬ್ಬೊಬ್ರೆ ಈ ತರ ಇಬ್ರು ಫ್ರೆಂಡ್ಸ್ ಮಾತಾಡ್ಕೊಂಡು ಆರಾಮಾಗಿ ಜಾಲಿಯಾಗಿ, ಈಗ ಬೆಂಗಳೂರಲ್ಲಿ ಏನಾದರೂ ಒಂದು ನೋಡಿದ್ರೆ ಅದನ್ನ ಜನಗಳಿಗೆ ತಿಳಿಸೋ ಥರ ಇರಬೇಕು ಬ್ರೋ. ಓಕೆ. ನಾವು ಬ್ರೋ ಈ ಆಟೋನ ಓವರ್ಟೇಕ್ ಮಾಡಿ ಬ್ರೋ, ಅವಾಗಿಂದ ನನಗೆ ತೊಂದರೆ ಕೊಡ್ತಾ ಇತ್ತೆ ವಿಡಿಯೋಗೆ ತೊಂದರೆ ಕೊಡುತ್ತೆ ಅಂತ ಆಟೋಗೆ ಗುದಿಯೋಕ್ಕಾಗಲ್ಲ ಬ್ರೋ. ಓವರ್ಟೇಕ್ ಮಾಡಿ. ಮನುಷ್ಯನ್ಗೆ ತಾಳ್ಮೆ ಇರಬೇಕು ಬ್ರೋ. ತಾಳ್ಮೆ ಯಾವಾಗಿಂದ ಅರ್ಧ ಕಿಲೋಮೀಟರ್ ನೋಡ್ತಾನೆ ಇದ್ದೀನಿ, ಬರ್ತಾನೆ ಇದೆ. ಏನು ಮಾಡೋಕ್ಕಾಗಲ್ಲ. ಮುಂದೆ ಆಟೋ ಮುಂದೆಗಡೆ ಕುದುರೆ ಬಂಡಿ ಹೋಗ್ತಿದೆ. ಕುದುರೆ ಜಟಕ ಕುದುರೆ ಹತ್ತು ಕಾಟ ಹೋಗು ಬ್ಯಾಟೇನೆ ಇದು. ಸೊ ಅದರಿಂದ ನೋಡಿ ಈ ಥರ ಓವರ್ಟೇಕ್ ಮಾಡೋದು ಆಪೋಸಿಟ್ ಬಂದು ಇದು ಬೆಂಗಳೂರಾ ಸಮಥಿಂಗ್ ಅದರ ಎಲ್ಸ ಏನು ಬ್ರೋ ಇದು, ನಿಮ್ಗೇನು ಗೊತ್ತಾಯ್ತಿಲ್ಲ ಇದು ಬೆಂಗಳೂರು ಅಂತೇಳಿ. ಏನು ಯಾವ್ದು ರೋಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ ನೀವು? ಈ ಥರ ಎಲ್ಲ ನಮ್ಮ ಜನಗಳಿಗೆ ಹೇಳಕ್ ಹೋದ್ರೆ ಇನ್ನ ಏನು ಮಾಡ್ತಾರೆ ಹೇಳೋ, ಟ್ರೋಲರ್ ಮಾಡಕ್ ಬಿಡ್ತಾರೆ. ಹೋಗ್ಲಿ ಬಿಡುವ, ಐಡಿ ನಿಮ್ದೇ ಅಲ್ವಾ, ನಂದು ಐಡಿ ಅಂತೂ ಇಲ್ಲ ಇಲ್ಲಿ. ಬ್ರೋ ಟ್ರೋಲರ್ ಆ ಥರ ಎಲ್ಲ ನಮಗೆ ಇದು ಮಂಗಳೂರಾ ಅಂತ ಕೇಳಕ್ ಹೋಗ್ಬಾರ್ದು. ನೀವು ಬೆಂಗಳೂರಲ್ಲೇ ಇದ್ದೀವಿ ಅಂತ ಜನಗಳಿಗೂ ಗೊತ್ತು, ನಿಮ್ಗೂ ಗೊತ್ತು. ನೀವು ಒಂದೇ ಒಂದು ಮೇನ್ ರೋಡ್ ಬರಲಿಲ್ಲ, ನೀವು ಅಲ್ಲಿ ಗಂಟ ಕರ್ಕೊಂಡು ಹೋದ್ರೆ ಇಲ್ಲಿ ನೋಡಿ ಬ್ರದರ್, ಇಲ್ಲಿ ತೋರಿಸಿ ಬ್ರದರ್, ಮುಂದೆ ಬರುತ್ತೆ ಬ್ರದರ್. ಮೇನ್ ರೋಡ್ ಇದೆ. ಲೊಕೇಶನ್ ಎಷ್ಟಿದೆ ಅಮ್ಮ? 11 ಕಿಲೋಮೀಟರ್ ಇದೆ. 34 ನಿಮಿಷ. ನಾವು ಹೋಗೋದು ಮಾತ್ರ 1 ಅವರ್ ಆಗುತ್ತೆ ಬರೋ ಪಕ್ಕ. ಇನ್ನೊಂದು ವಿಚಾರ ಗೊತ್ತಾ? ಹೇಳಿ. ಇದೇ ನಮ್ಮ ಹಳ್ಳಿಲಿ 11 ಕಿಲೋಮೀಟರ್ನ 11 ನಿಮಿಷಕ್ಕೆ ಹೋಗ್ಬೋದು ಬ್ರೋ. ಓಕೆ. ಇದು ಬಂದು ಸಿಟಿ ಅಂದರೆ ನಮ್ಮ ಬೆಂಗಳೂರು. ಬೆಂಗಳೂರಲ್ಲಿ ಸಾವಿರಾರು ಕೆಲಸಕ್ಕೆ ಓಡಾಡ್ತಾ ಇರ್ತಾರೆ. ಸೊ ಅದರಿಂದ ಏನು ಮಾಡೋಕ್ಕಾಗಲ್ಲ, ಈ ಥರ ಎಲ್ಲ ಮಾಡಲೇಬೇಕು. ಟ್ರಾಫಿಕ್ ಸಿಟಿ ನಮ್ಮ ಬೆಂಗಳೂರು, ಏನು ಮಾಡೋಕ್ಕಾಗಲ್ಲ ಬ್ರದರ್. ಸಿಲಿಕಾನ್ ಸಿಟಿ ಮತ್ತು ಎಲ್ಲರೂ ಮತ್ತು ಉತ್ತರ ಕರ್ನಾಟಕದಿಂದನೂ ಇಲ್ಲೇ ಸುಮಾರು ಜನ ಬರ್ತಾರೆ ಕೆಲಸಕ್ಕೆ. ಎಲ್ಲ ಕರ್ನಾಟಕ ಅಂತಾನೆ ಅಲ್ಲ ಬ್ರದರ್, ಆಲ್ ಓವರ್ ಇಂಡಿಯಾದಲ್ಲೇ ನಮ್ಮ ಇಂಡಿಯನ್ಸ್ ಡೆಲ್ಲಿಯಿಂದ ಬರ್ತಾರೆ, ತಮಿಳ್ನಾಡಿಂದ ಬರ್ತಾರೆ, ಹೈದರಾಬಾದಿಂದ ಬರ್ತಾರೆ. ಸೊ ಎಲ್ರಿಗೂ ಆಶ್ರಯ ಆಗಿದೆ ಬೆಂಗಳೂರು. ಆಶ್ರಯ ಕೊಟ್ಟೇ ಕೊಡುತ್ತೆ ಬ್ರದರ್. ನಮ್ಮ ಕನ್ನಡಿಗರು ನಮ್ಮ ಬೆಂಗಳೂರು ಅಂದರೆ ಹೆಂಗೆ ಹೇಳಿ, ಯಾರು ಬಂದರೂ ಬರ್ಮಾಡ್ಕೋತಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರಲ್ಲಿ ಒಗ್ಗಟ್ಟು ಕಮ್ಮಿ ಬ್ರದರ್. ಮೇಯ್ನು ಅಂದರೆ ನಮ್ಮಲ್ಲೇ ಕಿತ್ತಾಟ ಜಾಸ್ತಿ ಬ್ರದರ್, ನಮ್ಗೆ ಗೊತ್ತಿರೋ ವಿಚಾರ. ಇಲ್ಲ, ಅದು ಎಲ್ಲರಲ್ಲೂ ಇರೋದೇ. ಎಲ್ಲರಲ್ಲೂ ಇದ್ರು, ಆದರೂ ನಮ್ಮ ಕನ್ನಡಿಗರು ಇನ್ನೂ ಒಗ್ಗಟ್ಟಿರಬೇಕು ನಮ್ಮಲ್ಲಿ. ಮೇನ್ ರೋಡ್ ಎಂಟ್ರಿ ಆಗ್ತಾ ಇದೀವಿ. ಅಂತೂ ಇಂತೂ ಮನೆಗೂ ಮೇನ್ ರೋಡಿಗೆ ಕರ್ಕೊಂಡ್ ಬಂದ್ರಿ. ಮೇನ್ ರೋಡ್ ಅಂದರೆ ಇದು ಕೇರ್ ಮಾರ್ಕೆಟ್ ರೋಡು ಬ್ರದರ್. ಇದು ಮಾರ್ಕೆಟ್ ರೋಡ್ ಬ್ರದರ್. ಇದು ಮಾರ್ಕೆಟ್ ರೋಡಾ ಇದು? ಹೌದು. ಸೊ ಇಲ್ಲಿ ಮಾರ್ಕೆಟ್ ಎಷ್ಟು ಕಿಲೋಮೀಟ್ರು ಬ್ರದರ್? ಮಾರ್ಕೆಟ್ಗೆಲ್ಲ ಹೋಯ್ತಾ ಇರೋದು ಕೋರ್ಮಂಗ್ಲ. ಅಲ್ಲ, ನಾನು ಸುಮ್ಮನೆ ಕೇಳಿದೆ ಎಷ್ಟು ಕಿಲೋಮೀಟ್ರ್ ಆಗ್ಬೋದು ಅಂತ. ನಾವು ಅಷ್ಟೊಂದು ತಿಳಿದಿಲ್ಲ ಬ್ರದರ್. ಬೆಂಗಳೂರು ಬಗ್ಗೆ ಅಂದರೆ ಪ್ಲೇಸ್ಗಳ ಬಗ್ಗೆ ಎಲ್ಲ ಹೇಳೋಷ್ಟು ತಿಳಿದಿಲ್ಲ ಬ್ರದರ್. ನಾನು ಬೆಂಗಳೂರಲ್ಲಿ ನಾವೊಂದು ಹೇಳೋದು ಅದೊಂದು ತಪ್ಪಾಗೋದು ಅವೆಲ್ಲ ಬೇಡ ಬ್ರದರ್. ಬೆಂಗಳೂರು ನಿಯರೆಸ್ಟ್ ಅಲ್ಲಿ ನೀವೇ ಹಿಂಗಂದ್ರೆ ನಾವು ಔಟ್ಕಮರ್ಸ್ ನಾವೇನು ಹೇಳ್ಬೇಕು ಬೆಂಗಳೂರು ಬಗ್ಗೆ? ಅಲ್ಲ ಬ್ರದರ್, ಬೆಂಗಳೂರಲ್ಲಿ ಎಷ್ಟು ಕಿಲೋಮೀಟ್ರ್ ಅಂದರೆ ಪ್ರಾಪರ್ ಕಿಲೋಮೀಟ್ರು ಅವೆಲ್ಲ ಹೇಳಿದ್ರೆ, ಈಗ ನಾವು ಹೇಳೋದು ಒಬ್ರಿಗೆ ಮೆಸೇಜ್ ಆಗಿರಬೇಕು ಅಂದರೆ ಗೊತ್ತಿರೋ ಥರ ಇರಬೇಕು. ಓಕೆ. ಅದನ್ನು ಬಿಟ್ಟು ನಾವೊಂದು ಹೇಳೋದು ಅದೊಂದು ಜಾಸ್ತಿ ಇರೋದು ಇಲ್ಲ ಕಡಿಮೆ ಇರೋದು ಈ ಥರ ಎಲ್ಲ ಆಗುತ್ತೆ. ಆದರೆ ಗೊತ್ತಿದ್ರೆ ವಿಚಾರ ಮಾತಾಡಬೇಕು, ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲದೆ ಇರೋ ವಿಚಾರನ ಮಾತಾಡೋಕ್ಕೆ ಹೋಗ್ಬಾರ್ದು. ಓಕೆ. ಏನಂತೀರಾ ಬ್ರದರ್? ಸೂಪರ್, ಒಳ್ಳೆ ಏನು ಹೇಳಿದ್ರೆ
ಗೊತ್ತಿಲ್ಲದೆ ಇರೋ ವಿಚಾರನ ಮಾತಾಡಕ್ಕೆ ಹೋಗೋದು. ಗೊತ್ತಿಲ್ಲದೆ ಇರೋದು ತಿಳ್ಕೊಳಕ್ಕೆ ಟ್ರೈ ಮಾಡಬೇಕು ಬ್ರದರ್. ಬಿಟ್ಟು ನಾವೇ ಏನೋ ಹೇಳೋದು ಅವೆಲ್ಲ ಮಾಡಬಾರ್ದು. ಓಕೆ, ನೀವು ಮಾತಾಡಿ ಬ್ರದರ್, ನಾವೇ ಮಾತಾಡೋದಾಗಿದೆ. ಇಲ್ಲ ನೀವು ಫಿಲಾಸಫಿ ಹೇಳ್ತಿರ್ಬೇಕಾದ್ರೆ ಕೇಳಬೇಕು, ಫಿಲಾಸಫಿ ಮುಗಿದ್ಮೇಲೆ ಮಾತಾಡೋಣ ಅಂತ. ಬ್ರದರ್ ನೀವು ಹೇಳಿದ್ರ ನಾವು ಲಾಕ್ ಮಾಡೋಣ ಅಂತ ನಮ್ಗೆ ಇನ್ಸ್ಪಿರೇಷನ್ನೇ ನೀವು. ಇವತ್ತು ನೀವೇ ಮಾತಾಡ್ತಾ ಇಲ್ಲ ಅಂದ್ರೆ ಹೆಂಗೆ ಬ್ರದರ್? ಇವತ್ತೇ ಫಸ್ಟ್ ಟೈಮ್ ನಾನು ಲಾಗ್ ಅಂತ ಶುರು ಮಾಡ್ತಾ ಇರೋದು. ಸೊ ಇದಕ್ಕೆ ಏನೋ ಸಣ್ಣ ಮಿಸ್ಟೇಕು, ತಪ್ಪು ಸರಿ ಏನಿದ್ರು ನಮ್ಮ ಕನ್ನಡಿಗರು ಹೊಟ್ಟೆ ಹಾಕೋತಾರೆ. ಆದ್ರೆ ನಮ್ಗೆ ಲಾಗ್ ಅಂತ ಶುರು ಮಾಡಿ ಬ್ರದರ್ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಬಂದಿರೋರು ಅಂದ್ರೆ ನೀವು ಒಬ್ಬರೇ. ಸೊ ಆದ್ರಿಂದ ನಿಮ್ಮ ಸಪೋರ್ಟ್ ಇರಬೇಕು ಬ್ರದರ್. ನಿಮ್ಮ ಸಪೋರ್ಟ್ ಇದೆ, ನಮ್ಮ ಬ್ರದರ್ ನೋಡಿ ಸ್ನೇಹಿತರೆ, ನಮ್ಮ ಬ್ರದರ್ ಇವರು ನಮಗೆ ಸಪೋರ್ಟ್ ಇದೆ, ನಮ್ಮ ಕನ್ನಡಿಗರ ಸಪೋರ್ಟ್, ಸಬ್ಸ್ಕ್ರೈಬರ್ ಸಪೋರ್ಟ್ ಬೇಕು. ಹೌದು ಬ್ರದರ್. ಏನೋ ಸ್ಟಾರ್ಟಿಂಗ್ ಆಗಿದ್ರೆ ಮಾತಾಡಿದ್ದೀವಿ, ಇದಕ್ಕೆ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ಹೇಳ್ಬಿಟ್ಟು. ಸೊ ಇವರು ಆಲಿನ್ ಮನ್ ಸಿಕ್ಕೆ ಹೌದು ಚಂದ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬಲ್ಲಿ ಮಸ್ತ್ ವಿಡಿಯೋ ಹಾಕ್ತಾರೆ, ಅದಕ್ಕೆ ಮೂವೀಸ್ ರಿವ್ಯೂ ಮಾಡ್ತಾರೆ. ಹೌದು ಬ್ರದರ್. ಸೊ ನೀವು ಯಾವ ಥರ ಇರೋದು. ಸೊ ಇವರು ಯೂಟ್ಯೂಬ್ ಚಾನಲ್ ಹೋದ್ರೆ ಎಲ್ಲ ಥರದ ಕಂಟೆಂಟು ಏನು ಬೇಕು ಎಂಟರ್ಟೈನ್ಮೆಂಟ್ಗೆ ಎಲ್ಲನೂ ಸಿಗುತ್ತೆ. ಅದಕ್ಕೆ ಸಪೋರ್ಟ್ ಇರ್ಬೇಕು ಬ್ರದರ್. ಮುಖ್ಯವಾಗಿ ಒಂದೇ ಹೆಣ್ಣಿಂದ ಚಪ್ಪಳೆ ಹೊಡೆಯೋಕ್ಕಾಗಲ್ಲ ಬ್ರದರ್. ಸೊ ಅದರಿಂದ ಯಾರಾದರೂ ಸಪೋರ್ಟ್ ಹಿಂಗೆ ನಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಬಂದರೆ ಬ್ರದರ್ ಏನು ಬೇಕಾದರೂ ಮಾಡ್ಬೋದು. ಸೊ ಏನು ಮಾಡ್ತೀರಾ, ನಮಗೆ ಸಪೋರ್ಟು ಮಾರಲ್ ನಮ್ಮ ಸ್ನೇಹಿತರು ಯಾರು ಅಂತ ಸಪೋರ್ಟಿವ್ ಆಗಿ ಅಂತ ಇರಲಿಲ್ಲ. ನಮ್ಮ ಸ್ನೇಹಿತರು ಅಂತ ನೀವು ಒಬ್ಬರೇ, ಕೃಷ್ಣ ಕುಮಾರ್ ಅಂತ ನೀವೊಬ್ಬರು. ಸೊ ನೀವು ಇತ್ತೀಚೆಗೆ ಫ್ರೆಂಡ್ ಆದ್ರೂ ಸುಧಾ ನೀವು ನಮಗೆ ಸಪೋರ್ಟಿವ್ ಆಗಿ ನಿಲ್ತೀವಿ, ನಾವು ಮಾಡ್ತೀವಿ, ನಾನು ಸಪೋರ್ಟ್ ಮಾಡ್ತೀನಿ, ಮಾಡು ಕಿರಣ್ ಅಂತ ಎಲ್ಲ ಸಪೋರ್ಟ್ ಮಾಡ್ತಿರೋದು ನನಗೆ ತುಂಬ ಖುಷಿ ಬ್ರದರ್. ಈ ಥರ ಖುಷಿ, ಈ ಥರ ಸಪೋರ್ಟಿವ್ ಆಗಿದ್ರೆ ಬ್ರದರ್ ನಾವು ಏನು ಬೇಕಾದ್ರೆ ಮಾಡ್ತೀವಿ ಬ್ರದರ್. ಸೊ ಎಲ್ಲ ಕೂಡ್ಬಿಟ್ಟೆ ಒಗ್ಗಟ್ಟಾಗೆ ಮಾಡೋಣ, ಹಾಗೆ ಮಾಡೋಣ ಎಲ್ಲ. ಸೊ ಅದು ಇಂಪಾರ್ಟೆಂಟು. ವಾಯ್ಸು ಜಾಸ್ತಿ ಇದೆ, ಬೆಂಗಳೂರು ಸಿಟಿ ಆಗಿರೋದ್ರಿಂದ ಜನಗಳನ್ನೆಲ್ಲ ಅರ್ಥ ಮಾಡ್ಕೊಬೇಕು. ಸೊ ಇಲ್ಲಿ ಟ್ರಾಫಿಕ್ಕು, ವೆಹಿಕಲ್ಸು ತುಂಬ ಜಾಸ್ತಿ ಇದ್ದಾವೆ. ಸೊ ಇದನ್ನೆಲ್ಲ ತೋರಿಸಿ ಬ್ರದರ್ ನೀವು. ಬ್ರದರ್ ನಮ್ಮ ಇನ್ಸ್ಪಿರೇಷನ್ ಬ್ರದರ್, ನೀವು ಇದನ್ನೆಲ್ಲ ತೋರಿಸಿ ಬ್ರದರ್. ಇದನ್ನೆಲ್ಲ ತೋರಿಸಿ. ಈ ಥರ ಎಲ್ಲ ಟ್ರಾಫಿಕ್ ಇರುತ್ತೆ, ವೆಹಿಕಲ್ಗಳು ತುಂಬ ಓಡಾಡ್ತಾ ಇರ್ತವೆ. ಸೊ ಈ ಮಧ್ಯದಲ್ಲಿ ಲಾಗು ಅದು ಇದು ಅದೇ ಸ್ನೇಹಿತರೆ, ನಾವು ಲಾಗು ಅನ್ನೋದ್ರಿಂದ ನಮ್ಮ ದಿನಚರಿನ ಜನಗಳಿಗೆ ತಿಳಿಸ್ಕೊಳ್ಳೋದಲ್ಲ. ಲಾಗ್ ಅಂದರೆ ನಮಗೆ ಗೊತ್ತಿರೋ ಪ್ರಕಾರ ಅಂದರೆ ಏನಾದರೂ ಈಗ ಲಾಗಿಂದ ಏನಾದರೂ ಒಂದು ಮೆಸೇಜು ಜನಗಳಿಗೆ ಏನಾದರೂ ಒಂದು ಮೆಸೇಜ್ ತಲುಪಿಸೋ ಒಂದು ಪ್ರಯತ್ನ ಮಾಡ್ತೇವೆ ಬ್ರದರ್. ಸೊ ಅದರಿಂದ ನಾವು ಲಾಗ್ ಮಾಡ್ತಾ ಇರೋದು. ಸೂಪರ್, ಒಳ್ಳೆ ವಿಚಾರ ನೀವು ಇಟ್ಕೊಂಡಿರೋದು. ಏನಾದರೂ ಒಂದು 10 ಪೈಸದ್ದು ಒಬ್ರಿಗಾದ್ರೂ ತಿಳಿಯೋ ಥರ ಒಂದು ಪ್ರಯತ್ನ ಮಾಡ್ತೇವೆ ಬ್ರದರ್. ಅದಕ್ಕೆ ನಿಮ್ಮ ಸಪೋರ್ಟು, ನಮ್ಮ ಕನ್ನಡಿಗರ ಸಪೋರ್ಟು ಇದ್ರಂತೂ ನಮಗೆ ತುಂಬ ಒಳ್ಳೇದು ಅಂತ ಹೇಳ್ತಾ, ನಮ್ಮ ಸಪೋರ್ಟ್ ಅಂತೂ 101% ಇಷ್ಟೇ ಇರುತ್ತೆ. ಹೌದು brother. ಕನ್ನಡಿಗರು ಇದೇ ಥರ ಸಪೋರ್ಟ್ ಮಾಡ್ತಾರೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾರೆ, ನಮ್ಮನ್ನು ಇದೇ ಥರ ಬೆಳೆಸ್ತಾರೆ ಅನ್ನೋ ಥರ ಒಂದು ದೊಡ್ಡ ಯೂಟ್ಯೂಬ್ ಚಾನಲ್ ಆಗಿ ಬೆಳೀಲಿ. ಇನ್ನು ನಮ್ಮ ಕೈಲಿ ಏನೇನು ಸಹಾಯ ಆಗುತ್ತೋ ಬ್ರದರ್ ಇನ್ನೊಂದೇನು ಗೊತ್ತಾ, ನಮಗೆ ದೊಡ್ಡ ಯೂಟ್ಯೂಬ್ ಚಾನಲ್ ಆಗಿ ಬೆಳಿಬೇಕು, ನಾನು ದೊಡ್ಡ ಹೆಸರು ಮಾಡಬೇಕು ಅನ್ನೋದಕ್ಕಿಂತ ಬ್ರದರ್ ತುಂಬ ಮುಖ್ಯವಾಗಿ ನಮ್ಮ ಜನಗಳಿಗೆ ಏನಾದರೂ ಒಂದು ಮೆಸೇಜ್ ಹೋಗ್ಬೇಕು ಬ್ರದರ್. ನಮ್ಮಿಂದ ಒಂದು ಸಣ್ಣ ಮಾಹಿತಿ ಅಂದರೆ ನಮಗೆ ಗೊತ್ತಿಲ್ಲದೆ ಇರೋದನ್ನ ತಿಳಿಸೋದ್ರ ಬದಲು ನಮ್ಗೆ ಗೊತ್ತಿರೋದ್ರಲ್ಲಿ 4 ಜನಕ್ಕೆ ಅದನ್ನು ಹಂಚ್ಕೊಂಡ್ರೆ ಸ್ವಲ್ಪ ಒಂದು ಮೆಸೇಜ್ ಹೋದಂಗೆ ಆಗುತ್ತೆ. ಎಲ್ಲ ತಿಳಿದವನು ಯಾರೂ ಇಲ್ಲ ಬ್ರದರ್. ಪ್ರಪಂಚದಲ್ಲಿ ಪ್ರತಿಯೊಂದು ತಿಳಿದಿರೋದು ಯಾರೂ ಇಲ್ಲ. ಏನೋ ತಿಳಿದಿರೋದನ್ನ ಹಂಚ್ಕೋಬೇಕು. ಆ ಒಂದು ಕಾರಣದಿಂದ ನಾನು ಯೂಟ್ಯೂಬ್ ಮಾಡಿದ್ದೀನಿ ಬ್ರದರ್. ಸೊ ಅದರಿಂದ ನಿಮ್ಮ ಸಹಕಾರ ಇದೆಲ್ಲ ಹೀಗೆ ಮುಂದೆ ಇದ್ದರೆ ನಮಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾ, ಖಂಡಿತವಾಗಿ ಇರುತ್ತೆ. ಕಷ್ಟಪಡಿ ಇವತ್ತು ನಾನು ಬಂದಿದ್ದೀನಿ, ಖಂಡಿತವಾಗಿ ಕನ್ನಡ ಜನತೆ ನಮ್ಮ ನಿಂತ್ಕೊಳ್ತಾರೆ. ನಾವು ಒಳ್ಳೆ ಸಂದೇಶ ಕೊಡೋ ಥರ ಮಾಡೇ ಮಾಡ್ತಾರೆ. ನಾವು ಇನ್ನು ಸುಮಾರು ಪ್ಲೇಸ್ ಬಗ್ಗೆ ತಿಳ್ಕೊಳ್ಳೋಣ, ಅದ್ರ ಬಗ್ಗೆನೂ ರಿವ್ಯೂ ಮಾಡೋಣ, ಬ್ಲಾಗು ಮಾಡೋಣ, ಕನ್ನಡ ಸಿನಿಮಾ ನೋಡೋಣ, ಕನ್ನಡಿಗರು ಆಗಿರೋಣ. ಸೊ ಯಾವ್ದು ಬಿಡೋದು, ಗ್ಲೋಬಲ್ ಆಸ್ಪತ್ರೆ ಆರ್ಚ್, BGS ಆಸ್ಪತ್ರೆ ಆರ್ಚ್ ಆಗ್ತದೆ. ಇಲ್ಲಿಂದ ಇನ್ನೂ 7.5 ಕಿಲೋಮೀಟರ್ಸ್ ಇದೆ ನಮ್ಮ ಡೆಸ್ಟಿನೇಷನು.